ನೀವು ನಿಮ್ಮ ಮನೆಯಲ್ಲಿ ನೋಡ್ತಾ ಇರುವಂತಹ ಅನುಭವಿಸ್ತಾ ಇರುವ ಒಂದು ಸಮಸ್ಯೆ ಹೇಳಿದರೆ ಸೋಷಿಯಲ್ ಮೀಡಿಯಾಗಳು. ನಮ್ಮ ಮನೆಯ ಮಕ್ಕಳು, ಹೆಂಡತಿ, ಮೊಮ್ಮಕ್ಕಳು ಎಲ್ಲರ ಕೈಯಲ್ಲಿ ಇವತ್ತು ಮೊಬೈಲ್ ಅನ್ನುವಂತಹ ಒಂದು ಸಾಧನ ಉಂಟು. ಇದಕ್ಕೆ ಕನ್ನಡ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಅದೊಂದು ಚಟದ ರೂಪದಲ್ಲಿ ನಮಗೆ ಪರಿಣಾಮ ಆಗಿದೆ. ಅಗತ್ಯ ಇರಲಿ ಅಗತ್ಯ ಇಲ್ಲದೇ ಇರಲಿ, ಆಚಾರ್ಯ ಹೆಂಡತಿ ಅಡುಗೆಯನ್ನೂ ಮಾಡುವುದಿಲ್ಲ, ಮೊಬೈಲಲ್ಲಿ ಕೂತಿದ್ದಾಳೆ. ಮಗ ಓದುವುದಿಲ್ಲ, ಮೊಬೈಲ್ ನೋಡ್ತಾ ಇದ್ದಾನೆ. ಕರೆದ್ರೂ ಮಾತಾಡುವುದಿಲ್ಲ, ಮಗಳು ಮೊಬೈಲನ್ನು ನೋಡ್ತಾ ನೋಡ್ತಾ ತನ್ನ ವಿದ್ಯೆ, ಅಧ್ಯಯನ ಎಲ್ಲವನ್ನು ಮರೆತು ಬಿಟ್ಟಿದ್ದಾಳೆ. ಇಂತಹ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂತ ಕೇಳ್ತಾರೆ. ಒಂದು ಮೊಬೈಲ್ ಅನ್ನುವಂತಹ ವಸ್ತು ಯುವ ಜನತೆಯನ್ನೂ ಸೇರಿಸಿಕೊಂಡು ನಮ್ಮ ದೊಡ್ಡ ಒಂದು ಸಮೂಹದ ಸಮಯವನ್ನು, ಬುದ್ಧಿಯನ್ನು, ಶಕ್ತಿಯನ್ನು ನಾಶ ಮಾಡ್ತದೆ. ಮಾತ್ರ ಅಲ್ಲ, ಅದು ನಾಶ ಮಾಡ್ತದೆ ಅಂತ ನಮಗೆ ಗೊತ್ತಿದ್ದು ನಾವು ನಾಶ ಆಗ್ತಾ ಇದ್ದೇವಲ್ವಾ. ಇಂತಹ ಸನ್ನಿವೇಶದಲ್ಲಿ ವಾದಿರಾಜ ಗುರುಗಳು ನಮಗೆ ಏನು ದಾರಿ ತೋರಿಸಿದ್ದಾರೆ ಅಂತಂದ್ರೆ, ನನ್ನ ಸ್ತೋತ್ರಗಳು, ನಾನು ಮಾಡಿದ ಕೃತಿಗಳು ಅದು ವೇದಕ್ಕೆ ತುಲ್ಯವಾಗಿರುವಂಥದ್ದು. ವೇದ ಯಾವ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತದೆ, ನನ್ನ ಸ್ತೋತ್ರ, ನನ್ನ ಕೃತಿಗಳು, ನನ್ನ ಮಂತ್ರಗಳು ಅದೇ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತದೆ ಅನ್ನುವಂತಹ ಸೂಚನೆ ಕೊಡಲಿಕ್ಕೋಸ್ಕರ ಗುರುಗಳು ನಮಗೆ ಇಂತಹ ಅಪೂರ್ವ ಮಂತ್ರ ತುಲ್ಯವಾದ ಅನೇಕ ಗ್ರಂಥಗಳನ್ನು, ಕೃತಿಗಳನ್ನು ಕೊಟ್ಟಿದ್ದಾರೆ. ಅದನ್ನು ಪಡೆದುಕೊಂಡು ಉಪಯೋಗಿಸುವಂಥದ್ದು ನಮ್ಮ ಬದುಕಿನ ಒಂದು ಧ್ಯೇಯ ಆಗಬೇಕು ಅಂತ ತಿಳಿಸ್ತಾ, ಇನ್ನು ನಮ್ಮೆಲ್ಲರ ಬದುಕಿನಲ್ಲಿ ನಾವು ಒಳ್ಳೆಯ ದಾರಿಯಲ್ಲೇ ಸಾಕ್ತೇವೆ ಹೆಚ್ಚು ಕಡಿಮೆ. ಆದರೆ ಒಳ್ಳೆಯ ದಾರಿಯಲ್ಲಿ ಹೋಗುವಾಗಲೂ ಕೆಲವು ವ್ಯಕ್ತಿಗಳಿಂದ ಬದುಕಿನಲ್ಲಿ ಕಷ್ಟಗಳು ಬರ್ತದೆ. ಆಗ ಜ್ಯೋತಿಷ್ಯರ ಬಳಿಗೆ ಹೋಗ್ತೇವೆ, ಕಾನೂನಿನ ಮೊರೆ ಹೋಗ್ತೇವೆ, ಬೇರೆ ಬೇರೆ ಹರಕೆಗಳನ್ನು ಹೇಳಿಕೊಳ್ತೇವೆ. ಹೀಗೆ ನಮ್ಮ ಕಷ್ಟ ಸಂಕೋಲೆಯಿಂದ ಪಾರಾಗಲಿಕ್ಕೆ ಬೇರೆ ಬೇರೆ ದಾರಿಗಳನ್ನು, ಉಪಾಯಗಳನ್ನು ನಾವು ಆಶ್ರಯಿಸ್ತೇವೆ. ಇಂತಹ ನಮಗೆ ನಮ್ಮ ಪುರುಷ ಪ್ರಯತ್ನದ ಜೊತೆಗೆ ಭಗವದ್ ಅನುಗ್ರಹವೂ ಜೊತೆಯಲ್ಲಿ ಸೇರಿಕೊಂಡಾಗ ನಮ್ಮ ಪ್ರಯತ್ನ ಇನ್ನಷ್ಟು ಫಲಪ್ರದ ಆಗ್ತದೆ. ಅದಕ್ಕೆ ಯಾವುದನ್ನು ನಾವು ಮಂತ್ರ ರೂಪದಲ್ಲಿ ಜಪಿಸಬಹುದು ಅಂತ ಹೇಳಿದರೆ, ವಾದಿರಾಜ ಗುರುಗಳು ಕನ್ನಡ ರೂಪದಲ್ಲಿ ಕೊಟ್ಟಂತಹ ಇನ್ನೊಂದು ಮಂತ್ರ, ಕೊಲ್ಲು ಬೇಗ ಕಳ್ಳರಾಸಿರಿ ನಲ್ಲ ಮಧ್ವ ವಲ್ಲಭ, ಕೊಲ್ಲದಿದ್ದರೆ ನಿಲ್ಲರವರು ಕಲಿಯುಗದ ಕಳ್ಳರು ಅನ್ನುವಂಥದ್ದು. ಇದು ನಮ್ಮ ಅನುಭವ. ನಾವು ಒಳ್ಳೆಯ ದಾರಿಯಲ್ಲಿ ಸಾಕ್ತಾ ಇರುವಾಗ ವಿನಾಕಾರಣ ಯಾರಾದರೂ ನಮಗೆ ತೊಂದರೆಗಳನ್ನು ಕೊಡ್ತಾ ಇದ್ದರೆ ಅದನ್ನು ಸಹಿಸಿ ಯಾವಾಗ ನಮ್ಮ ಮನಸ್ಸು ದುಃಖದಿಂದ ಕಣ್ಣೀರಾಗ್ತದೆ, ಆ ಸಂದರ್ಭದಲ್ಲಿ ವಾದಿರಾಜ ಗುರುಗಳ ಮೇಲಿನ ಭಕ್ತಿಯಿಂದ ಈ ಪದ್ಯವನ್ನು ಹಾಡಿದ್ರಿ ಅಂತಾದರೆ 100% ಇದರ ಫಲ ಸಿಗ್ತದೆ. ನಾವು ಒಳ್ಳೆಯವರಾಗಿರಬೇಕು ಅನ್ನುವಂಥದ್ದು ಎಲ್ಲದಕ್ಕೂ ಅನ್ವಯವಾಗುವ ಸಾಮಾನ್ಯ ವಿಷಯ. ಅದರಲ್ಲಿ ಗುರುಗಳು ಹೇಳ್ತಾರೆ, ಒಳ್ಳೆ ಮಾತನಾಡಲವರು ಕೋಲಾಹಲವ ಮಾಡಿ ಬೈಯುವರು, ಗೆಲ್ಲುವ ಶಕ್ತಿ ಇಲ್ಲ ನಮಗೆ ಒಲಿದನೆ ಮಧ್ವಗೊಲಿದನೆ ಅಂತ. ಒಳ್ಳೆಯ ರೀತಿಯ ಮಾತು, ಒಳ್ಳೆಯ ಪ್ರಯತ್ನ, ಶಾಂತಿ ಸಮಾಧಾನದ ಹೊಂದಾಣಿಕೆಗೆ ನಾವೆಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ಅವರು ಇದನ್ನು ಕೇಳ್ತಾ ಇಲ್ಲ, ಮತ್ತೆ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಭಗವಂತ, ಈ ಕಷ್ಟಗಳನ್ನೆಲ್ಲ ಅನುಭವಿಸಿ ನಾನು ಸಾಕಾಗಿದ್ದೇನೆ, ನನಗೆ ದಾರಿ ತೋರಿಸು ಅನ್ನುವ ಪ್ರಾರ್ಥನೆಯಲ್ಲಿ ನಾವು ಈ ಶ್ಲೋಕವನ್ನು, ಈ ಮಂತ್ರ ತುಲ್ಯವಾದ ಪದ್ಯವನ್ನು ಪಠಿಸಿತ್ತು ಅಂತಾದರೆ ಖಂಡಿತವಾಗಿಯೂ ಇದು ಗುರುಗಳು ಕೊಟ್ಟ ಮಂತ್ರ ಚಿಕಿತ್ಸೆಗೆ ಇನ್ನೊಂದು ದಾರಿ ಅಂತ ಹೇಳ್ತಾ, ನಾವೆಲ್ಲ ನಿತ್ಯ ಪಾರಾಯಣ ಮಾಡುವ ಶ್ರೀಶ ಗುಣದರ್ಪಣ, ಅದು ಇವತ್ತು ತುಂಬ ಪ್ರಸಿದ್ಧಿಯಾಗಿರುವಂಥದ್ದು. ಒಂದು ಕಾಲದಲ್ಲಿ ಲಕ್ಷ್ಮೀ ಹೃದಯ ಸ್ತೋತ್ರ ಅನ್ನುವ ಒಂದು ಮಂತ್ರ ಭಾಗ ಜನರ ಐಹಿಕವಾದಂತಹ ವಿತ್ತ ದಾರಿದ್ರ್ಯವನ್ನು ಪರಿಹಾರ ಮಾಡಲಿಕ್ಕೆ ತುಂಬ ಪ್ರಚಾರವಾಗಿ ಬಳಕೆಯಲ್ಲಿದ್ದ ಕಾಲ. ಆದರೆ ಯಾವುದೋ ಒಂದು ನಿಮಿತ್ತದಿಂದ ಆ ಮಂತ್ರ ಸತ್ಫಲ ಕೊಡಲಿಕ್ಕೆ ಸಮರ್ಥವಾಗುವುದಿಲ್ಲ ಅನ್ನುವಂತಹ ಸನ್ನಿವೇಶ ಬಂದಾಗ ಸಾಧಕರು ವಿತ್ತ ದಾರಿದ್ರ್ಯದಿಂದ ಬಳಲಬಾರದು ಅನ್ನುವ ಸಂಕಲ್ಪದಲ್ಲಿ ವಾದಿರಾಜರು ಅನುಗ್ರಹ ರೂಪದಲ್ಲಿ ಕೊಟ್ಟಿರುವಂತಹ ಮಂತ್ರ ತುಲ್ಯವಾದ ಕೃತಿ ಶ್ರೀಶ ಗುಣದರ್ಪಣ. ಇದು ಕೇವಲ ವಾದಿರಾಜರು ಕೊಟ್ಟದ್ರಿಂದ ಮಂತ್ರ ತುಲ್ಯ ಅನ್ನುವುದು ಹೇಗೆ ಸತ್ಯವೋ, ಅದರ ಜೊತೆಗೆ ಆ ಗ್ರಂಥವನ್ನು ಮಾಡುವಾಗ, ಶ್ಲೋಕವನ್ನು ಮಾಡುವಾಗ ವಾದಿರಾಜ ಗುರುಗಳು ಇದು ಮಂತ್ರ ತುಲ್ಯವಾದದ್ದೇ ಅನ್ನುವುದನ್ನು ನಮಗೆ ತಿಳಿಸ್ಲಿಕ್ಕೋಸ್ಕರ ಹಾಗೆ ವೇದದ ಒಂದು ಭಾಗವನ್ನು ಜೊತೆಯಲ್ಲಿ ಸೇರಿಸಿಬಿಡ್ತಾರೆ. ಯಾ ನಿತ್ಯ ಪುಷ್ಟ ಸರ್ವಾಂಗೈ ಸೌಂದರ್ಯಾದಿ ಗುಣೈರಪಿ ಅನ್ನುವುದು ವಾದಿರಾಜ ಗುರು ಕರ್ತೃಕವಾದ 2 ಪಾದಗಳಾದರೆ, ಈಶ್ವರೀಂ ಸರ್ವಭೂತಾನಾಂ ತಾಮಿಹೋಪಕ್ವಯೇ ಶ್ರಿಯಂ ಅನ್ನುವಂತಹ 2 ಪಾದಗಳನ್ನು ನೇರವಾಗಿ ವೇದದಿಂದ ಎತ್ತಿ ಈ ಶ್ಲೋಕಕ್ಕೆ ಅನ್ವಯ ಮಾಡಿ, ನನ್ನ ಸ್ತೋತ್ರಗಳು, ನಾನು ಮಾಡಿದ ಕೃತಿಗಳು ಅದು ವೇದಕ್ಕೆ ತುಲ್ಯವಾಗಿರುವಂಥದ್ದು. ವೇದ ಯಾವ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತದೆ, ನನ್ನ ಸ್ತೋತ್ರ, ನನ್ನ ಕೃತಿಗಳು, ನನ್ನ ಮಂತ್ರಗಳು ಅದೇ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತದೆ ಅನ್ನುವಂತಹ ಸೂಚನೆ ಕೊಡಲಿಕ್ಕೋಸ್ಕರ ಗುರುಗಳು ನಮಗೆ ಇಂತಹ ಅಪೂರ್ವ ಮಂತ್ರ ತುಲ್ಯವಾದ, ನೇರವಾಗಿ ಅವರು ಮಂತ್ರ ಅಂತ ಹೇಳದಿದ್ದರೂ ನಮ್ಮ ಪಾಲಿಗೆ ಮಂತ್ರ ತುಲ್ಯವಾದಂತಹ ಇಂತಹ ಅನೇಕ ಗ್ರಂಥಗಳನ್ನು, ಕೃತಿಗಳನ್ನು ಕೊಟ್ಟಿದ್ದಾರೆ. ಅದನ್ನು ಪಡೆದುಕೊಂಡು ಉಪಯೋಗಿಸುವಂಥದ್ದು ನಮ್ಮ ಬದುಕಿನ ಒಂದು ಧ್ಯೇಯ ಆಗಬೇಕು ಅಂತ ತಿಳಿಸ್ತಾ, ಇವತ್ತು ನಾನು ನಿತ್ಯ ಜೀವನದಲ್ಲಿ ನೋಡುವಂತಹ, ಸಂದರ್ಶಿಸುವಂತಹ ಅನೇಕ ಜನರ ಸಮಸ್ಯೆ, ನೀವು ನಿಮ್ಮ ಮನೆಯಲ್ಲಿ ನೋಡ್ತಾ ಇರುವಂತಹ, ಅನುಭವಿಸ್ತಾ ಇರುವ ಒಂದು ಸಮಸ್ಯೆ ಹೇಳಿದರೆ ಸೋಷಿಯಲ್ ಮೀಡಿಯಾಗಳು. ನಮ್ಮ ಮನೆಯ ಮಕ್ಕಳು, ಹೆಂಡತಿ, ಮೊಮ್ಮಕ್ಕಳು ಎಲ್ಲರ ಕೈಯಲ್ಲಿ ಇವತ್ತು ಮೊಬೈಲ್ ಅನ್ನುವಂತಹ ಒಂದು ಸಾಧನ ಉಂಟು.
ಒಂದು ಸಂಶೋಧನೆಯ ಪ್ರಕಾರ ನಮ್ಮ ದೇಶದಲ್ಲಿ ಸರಾಸರಿ ಒಬ್ಬ ವ್ಯಕ್ತಿ ದಿನದಲ್ಲಿ 3-4 ಗಂಟೆಗಳಷ್ಟು ಕಾಲ ಇದರಲ್ಲಿ ತನ್ನ ಸಮಯವನ್ನು ಕಳೀತಾ ಇದ್ದಾನೆ. ಇದಕ್ಕೆ ಕನ್ನಡ ಭಾಷೆಯಲ್ಲಿ ಹೇಳಬೇಕು ಅಂತಾದರೆ ಅದೊಂದು ಚಟದ ರೂಪದಲ್ಲಿ ನಮಗೆ ಪರಿಣಾಮ ಆಗಿದೆ. ಅಗತ್ಯ ಇರಲಿ ಅಗತ್ಯ ಇಲ್ಲದೇ ಇರಲಿ ನಾವು ಅದಕ್ಕೆ ದಾಸರಾಗಿದ್ದೇವೆ. ಅನೇಕ ಜನ ನನ್ನ ಹತ್ರ ಕೇಳುವುದುಂಟು, ಇದರಿಂದ ಹೇಗೆ ನಮ್ಮ ಮಕ್ಕಳನ್ನು ಬಿಡಿಸುವುದು? ಆಚಾರ್ಯರೇ, ಹೆಂಡತಿ ಅಡುಗೆಯನ್ನೂ ಮಾಡುವುದಿಲ್ಲ, ಮೊಬೈಲಲ್ಲಿ ಕೂತಿದ್ದಾಳೆ. ಮಗ ಓದುವುದಿಲ್ಲ, ಮೊಬೈಲ್ ನೋಡ್ತಾ ಇದ್ದಾನೆ. ಕರೆದ್ರೂ ಮಾತಾಡುವುದಿಲ್ಲ, ಮಗಳು ಮೊಬೈಲನ್ನು ನೋಡ್ತಾ ನೋಡ್ತಾ ತನ್ನ ವಿದ್ಯೆ ಅಧ್ಯಯನ ಎಲ್ಲವನ್ನು ಮರೆತು ಬಿಟ್ಟಿದ್ದಾಳೆ. ಇಂತಹ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂತ ಕೇಳ್ತಾರೆ. ನಮಗೆ ತುಂಬ ಸಂಕಷ್ಟದ ಸನ್ನಿವೇಶ. ಯಾಕಂದರೆ ಆ ಮಕ್ಕಳಿಗೆ ಮೊಬೈಲ್ ನೋಡುವಂತಹ ಪರಿಪಾಠ ಶುರುವಾದದ್ದೇ ಹಿರಿಯರಿಂದ. ಬಿಡಿಸಬೇಕಾದ್ದು ಕೇವಲ ಮಕ್ಕಳನ್ನಲ್ಲ, ಹಿರಿಯರನ್ನು ಬಿಡಿಸಬೇಕಾಗ್ತದೆ. ಅವರು ಬಿಟ್ಟರೆ ಮಕ್ಕಳು ತಮ್ಮಿಂದ ತಾವಾಗಿಯೇ ಬಿಡ್ತಾರೆ. ಹೀಗೆ ಒಂದು ಮೊಬೈಲ್ ಅನ್ನುವಂತಹ ವಸ್ತು ತನ್ನಲ್ಲಿ ಬೇರೆ ಬೇರೆ ರೀತಿಯಾದ ಮಾದಕ ಉನ್ಮಾದ ವಿಷಯಗಳನ್ನು ತೋರಿಸ್ತಾ ಯುವ ಜನತೆಯನ್ನೂ ಸೇರಿಸಿಕೊಂಡು ನಮ್ಮ ದೊಡ್ಡ ಒಂದು ಸಮೂಹದ ಸಮಯವನ್ನು, ಬುದ್ಧಿಯನ್ನು, ಶಕ್ತಿಯನ್ನು ನಾಶ ಮಾಡ್ತದೆ. ಮಾತ್ರ ಅಲ್ಲ, ಅದು ನಾಶ ಮಾಡ್ತದೆ ಅಂತ ನಮಗೆ ಗೊತ್ತಿದ್ದು ನಾವು ನಾಶ ಆಗ್ತಾ ಇದ್ದೇವಲ್ವ. ಇಂತಹ ಸನ್ನಿವೇಶದಲ್ಲಿ ವಾದಿರಾಜ ಗುರುಗಳು ನಮಗೆ ಏನು ದಾರಿ ತೋರಿಸಿದ್ದಾರೆ ಅಂತಂದರೆ, ಒಂದು ಅಪೂರ್ವವಾದ ಶ್ಲೋಕ, ಅದು ದಶಾವತಾರ ಸ್ತುತಿಯಲ್ಲಿ ವಾದಿರಾಜ ಗುರುಗಳು ಹೇಳ್ತಾರೆ. ನೀವು ಮೋಹಿನಿ ರೂಪದ ಭಗವಂತನನ್ನು ಆರಾಧಿಸಿ ಹೇಳ್ತಾರೆ. ಸಾಮಾನ್ಯ ನಮ್ಮಲ್ಲಿ ಅನೇಕ ತಂತ್ರಗ್ರಂಥಗಳು ಬಂದದಿದ್ದರೂ ಯಾವಾಗ ಕ್ಷೀರಸಾಗರ ಮಥನ ಆಗ್ತದೆ, ಭಗವಂತ ಧನ್ವಂತರಿ ಅವತಾರದ ನಂತರದಲ್ಲಿ ಮೋಹಿನಿ ಅವತಾರವನ್ನು ಹೊತ್ತು ಬರ್ತಾನಲ್ವ, ಅದರ ಉಪಾಸನೆಯನ್ನಾಗಲಿ ಅದರ ಅನುಷ್ಠಾನವನ್ನಾಗಲಿ ಹೇಳಿದ್ದು ಬಹುತೇಕ ಕಡಿಮೆ. ಆದರೆ ವಾದಿರಾಜ ಗುರುಗಳು ದಶಾವತಾರ ಸ್ತುತಿಯಲ್ಲಿ ಯಾ ಕ್ಷೀರವಾರ್ಧಿ ಮಥನಾಕ್ಷೀಣ ದರ್ಪದಿತಿ ಜಾಕ್ಷೋಭಿತಾಮರಗಣ ಅನ್ನುವಂತಹ ಆ ಶ್ಲೋಕವನ್ನು, ಮಂತ್ರವನ್ನು ಬರಿತಾ ಅದರಲ್ಲಿ ಹೇಳ್ತಾರೆ, ಕೊನೆಯ 2 ಪಂಕ್ತಿಗಳು, ಸೂಕ್ಷ್ಮಾವಲಗ್ನ ವಸನಾಕ್ಷೇಪ ಕೃತ್ಕುಚ ಕಟಾಕ್ಷಾಕ್ಷಮೀಕೃತ ಮನೋ ದೀಕ್ಷಾಸುರಾಹೃತ ಸುಧಾಕ್ಷಾಣಿ ನೋವತು ಸುರೂಕ್ಷೇ ಕ್ಷಣಾತ್ ಹರಿತನುಹು ಅನ್ನುವಲ್ಲಿಗೆ ಅದನ್ನು ನಿಲ್ಲಿಸ್ತಾರೆ. ಇದು ಮೋಹಿನಿ ರೂಪದ ಸ್ತೋತ್ರ. ದಶಾವತಾರ ಅಂತ ಹೇಳಿ ಅದರಲ್ಲಿ ಧನ್ವಂತರಿದ್ದು ಹೇಗೆ ಬಂತು, ಮೋಹಿನಿದ್ದು ಹೇಗೆ ಬಂತು ಅಂತ ಕೇಳಬೇಡಿ. ದಶ ಅಂತ ಹೇಳಿದರೆ ಗುರುರಾಜರ ಭಾಷೆಯಲ್ಲಿ 10 ಅಲ್ಲ, ಪೂರ್ಣ ಅಂತ ಅರ್ಥ. ಹಾಗಾಗಿ ಬೇರೆ ಬೇರೆ ಅವತಾರದ ರೂಪಗಳನ್ನು ಅವರು ಸೇರಿಸಿಕೊಂಡಿದ್ದಾರೆ. ಇದರಲ್ಲಿ ರಾಜರು ಹೇಳುವಂತಹ ಮಂತ್ರ ಏನು ಅಂದರೆ, ನಹ ಅಕ್ಷಾಣಿ ಸುರೂಕ್ಷೇಕ್ಷಣಾತ್ ಅವತು. ಸುರೂಕ್ಷೇಕ್ಷಣ ಅಂತ ಹೇಳಿದರೆ ದುಷ್ಟ ವಿಷಯ ಪದಾರ್ಥಗಳ ದರ್ಶನ. ಸುರೂಕ್ಷ ಈಕ್ಷಣ, ದುಷ್ಟ ವಿಷಯ ಪದಾರ್ಥಗಳ ದರ್ಶನ. ಅದರಿಂದಾಗಿ ಮನಸ್ಸಿನಲ್ಲಿ ಆಗುವ ಬದಲಾವಣೆಗಳು, ಅದರಿಂದಾಗಿ ಉಂಟಾಗುವಂತಹ ಪಾಪ. ಹೀಗೆ ಸುರೂಕ್ಷೇಕ್ಷಣ, ಅದರಿಂದ ಹುಟ್ಟಿದಂತಹ ಪಾಪಗಳಿಂದ ಮೋಹಿನಿ ರೂಪದ ಭಗವಂತ ನಹ ಅವತು, ನಮ್ಮನ್ನು ರಕ್ಷಿಸಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾರೆ. ನೋಡಿ, ಯಾರಿಗೆ ನಮ್ಮ ಇಂದ್ರಿಯ ಪದಾರ್ಥಗಳನ್ನು ಸೆಳೆಯುವಂತಹ ಶಕ್ತಿ ಉಂಟು, ಅದು ಮೋಹಿನಿ ರೂಪದ ಭಗವಂತನಿಗೆ. ಅಮೃತ ಬರುವವರೆಗೆ ದೇವತೆಗಳು ದಾನವರು ಜೊತೆಯಲ್ಲಿದ್ದರು, ಒಟ್ಟಿಗೆ ಮಾತಾಡಿಕೊಂಡಿದ್ದರು. ನಾವಿಬ್ಬರು ಅಮೃತ ಮಥನವನ್ನು ಮಾಡುವ, ಸೇರಿ ಹಂಚಿಕೊಳ್ಳುವ ಅಂತ. ಯಾವಾಗ ಅಮೃತ ಮಥನ ಆಗಿ ಅಮೃತಸ್ಯ ಪೂರ್ಣಕಲಶಂ ಬಿಭ್ರದ್ವಲಯ ಭೂಷಿತಃ ಸವೈ ಭಗವತಃ ಸಾಕ್ಷಾತ್ ವಿಷ್ಣೋ ಅಂಶಾಂಶ ಸಂಭವ ಅಂತದೆ ಭಾರತ. ಅದರಲ್ಲಿ ಹುಟ್ಟಿ ಬಂದ ಧನ್ವಂತರಿ ಅಮೃತ ಕಲಶವನ್ನು ಹೊತ್ತು ಬಂದಾಗ ಅಷ್ಟರವರೆಗೆ ಒಂದಾಗಿದ್ದಂತಹ ದಾನವರು ತಗಾದೆ ತೆಗಿತಾರೆ, ಅಮೃತ ನಮಗೆ ಸೇರಬೇಕು ಅಂತ. ಆಗ ಭಗವಂತ ಮೋಹಿನಿ ರೂಪವನ್ನು ಧರಿಸ್ತಾನೆ. ಎಂತಹ ಮೋಹಿನಿ ಅಂತಂದರೆ, ಇಡೀ ದೈತ್ಯ ಸಂಕುಲ ಅವನ ರೂಪ ಸೌಂದರ್ಯದ ಮುಂದೆ ಸಮ್ಮೋಹಿತರಾಗಿ ಹೋಗ್ತದೆ. ಅವರ ಎಲ್ಲ ಇಂದ್ರಿಯಗಳನ್ನೂ ಭಗವಂತ ತನ್ನತ್ತ ಸೆಳೆದುಕೊಳ್ತಾನೆ. ಅವರ ಇಂದ್ರಿಯಗಳಿಗೆ ಯಾವುದು ಬೇಕು, ಯಾವುದು ಬೇಡ, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಅನ್ನುವಂತಹ ಜ್ಞಾನ ಪರಿಜ್ಞಾನ ಅನ್ನುವುದು ಮರೆತು ಹೋಗ್ತದೆ. ಅಂತಹ ಒಂದು ಭ್ರಾಮಕ ಸ್ಥಿತಿಯಲ್ಲಿ ದೈತ್ಯರು ಬಂದಾಗ ತಾನು ಅಮೃತವನ್ನು ಹಿಡಿದುಕೊಂಡು ಯಾರಿಗೆ ಅಮೃತವನ್ನು ಕೊಡಬೇಕು, ಯಾರಿಗೆ ಅಮೃತವನ್ನು ವಂಚಿತರನ್ನಾಗಿ ಯಾರನ್ನು ಮಾಡಬೇಕು ಅಂತ ಸಂಕಲ್ಪಿಸಿದ ಭಗವಂತ ಅವರ ಇಂದ್ರಿಯಗಳನ್ನು ವ್ಯತ್ಯಸ್ತ ರೀತಿಯಲ್ಲಿ ಪರಿವರ್ತಿಸಿ ದೇವತೆಗಳಿಗೆ ಅಮೃತವನ್ನು ಬಡಿಸ್ತಾನೆ. ದೈತ್ಯರು ಅಮೃತದಿಂದ ವಂಚಿತರಾಗ್ತಾರೆ. ಅಂದರೆ ಇಂದ್ರಿಯಗಳನ್ನು ತನ್ನತ್ತ ಸೆಳೆಯುವಂತಹ ಅಪೂರ್ವವಾದ ಭಗವಂತನ ರೂಪ ಅದು ಮೋಹಿನಿ ರೂಪ, ಅದು ಸಂಮೋಹಿನಿ ರೂಪ. ವಾದಿರಾಜ ಗುರುಗಳು ನಮಗೆ ಇವತ್ತು ಉಪದೇಶ ಮಾಡ್ತಾ ಇದ್ದಾರೆ. ಇವತ್ತಿನ ಕಾಲದಲ್ಲಿ ತುಂಬ ಅಗತ್ಯ ಮತ್ತು ಅನಿವಾರ್ಯವಾದಂತಹ ಪ್ರಾರ್ಥನೆ ಇದು. ನಮ್ಮ ಬದುಕಿನಲ್ಲೂ ಕೂಡ ನಮ್ಮ ಇಂದ್ರಿಯಗಳು ಬೇರೆ ದಾರಿಯಲ್ಲಿ ಸಾಗಿದಾಗ ಸಾಗ್ತಾ ನಮ್ಮ ತನವನ್ನು, ನಮ್ಮ ಅಸ್ತಿತ್ವವನ್ನು, ನಮ್ಮ ಕಾರ್ಯ ಗೌರವವನ್ನು ಮರೆತು ನಾವು ಹೋಗುವ ಪ್ರಸಂಗದಲ್ಲಿ ಅದು ನಾವು, ನಮ್ಮ ಮನೆಯಲ್ಲಿರುವ ಮಕ್ಕಳು ಅಥವಾ ನಮ್ಮ ಮೊಮ್ಮಕ್ಕಳು ಹೀಗೆ ಇದರಲ್ಲಿ ಬಿದ್ದು ಸಂಕಷ್ಟ ಪಡುವಾಗ
ನಾವು ಪ್ರಾರ್ಥನೆ ಮಾಡಬೇಕಾದ್ದು ವಾದಿರಾಜ ಗುರುಗಳು ತೋರಿಸಿದ ದಶಾವತಾರ ಸ್ತುತಿಯ ಮೋಹಿನಿ ರೂಪದ ಪ್ರಾರ್ಥನೆಯ ಜೊತೆಗೆ ನಿತ್ಯ ಈ ಮಂತ್ರವನ್ನು ನಾವು ಪಠಿಸಿತ್ತು ಅಂತಾದರೆ ನಿಶ್ಚಯವಾಗಿಯೂ ನಮ್ಮ ಮಕ್ಕಳು ಸರಿದಾರಿಯಲ್ಲಿ ಬರ್ತಾರೆ ಅನ್ನುವಂಥದ್ದಕ್ಕೆ ಈ ಮಂತ್ರ ಸಾಕ್ಷಿ ರೂಪದಲ್ಲುಂಟು.